ಮೈಸೂರು ದಸರಾ ಎಷ್ಟೊಂದು ಸುಂದರ ಅದು ಗೊತ್ತಿರತಕ್ಕಂಥ ವಿಚಾರ. ಅಲ್ಲಿ ಈ ಬಾರಿ ಕಾಸು ಕೊಟ್ಟವ್ರಿಗೆ ಸಹ ದಸರಾ ನೋಡಕ್ಕೆ ಅವಕಾಶ ಆಗಲಿಲ್ಲ. ಬಹಳಷ್ಟು ಹಂಗಾಮ ಆಯಿತು, ಬೇಜಾರು ಮಾಡ್ಕೊಂಡ್ರು. ಆದರೆ ರಾಜಕಾರಣಿಗಳ ಮಕ್ಕಳು ಬಹಳಷ್ಟು ಅಬ್ಬರಿಸಿದ್ರು, ಬೊಬ್ಬಿರಿದ್ರು. ಆದರೆ ಸಚಿವ ಮಹಾದೇವಪ್ಪ ಮೊಮ್ಮಗ ಆ ಒಂದು ಮೆರವಣಿಗೆ ಹೋಗೋ ಟೈಮಲ್ಲಿ, ಆ ಸಂದರ್ಭದಲ್ಲಿ ಆ ವಾಹನದ ಮೇಲೆ ಇದ್ದದ್ದು ಇದೀಗ ಮತ್ತಷ್ಟು ಮಗದಷ್ಟು ಜನರ ಆಕ್ರೋಶಕ್ಕೆ ತುತ್ತಾಗಿದೆ. ಜೊತೆಗೆ ಕಾಂಗ್ರೆಸ್ ನಾಯಕರ ಕಣ್ಣು ಕೆಂಪಗಾಗುವಂತೆ ಮಾಡಿದೆ. ದಸರಾ ಉತ್ಸವದ ಮೇಲೆ ಕಂಡಿಟ್ಟಿದ್ದ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಪೆರೇಡ್ನಲ್ಲಿ ಕಾಣಿಸಿಕೊಂಡ ಬಾಲಕನ ಬಗ್ಗೆ ಕರ್ನಾಟಕ ಕಾಂಗ್ರೆಸ್ ನಾಯಕರಿಂದ ಮಾಹಿತಿ ಕೇಳಿದೆ. ಮೈಸೂರು ದಸರಾದ ಕೊನೆಯ ದಿನ ನಂದಿಧ್ವಜ ಪೂಜೆ ಬಳಿಕ ಸಿಎಂ ಸಿದ್ದರಾಮಯ್ಯ ಸಚಿವರು ತೆರೆದ ಜೀಪಲ್ಲಿ ಅರಮನೆ ಆವರಣದಲ್ಲಿ ಪೆರೇಡ್ ಮಾಡಿದ್ರು. ಈ ವೇಳೆ ನಾಯಕರ ಮಧ್ಯೆ ಕೂಲಿಂಗ್ ಗ್ಲಾಸ್ ಧರಿಸಿ ಕಾಣಿಸಿಕೊಂಡ ಬಾಲಕನ ಬಗ್ಗೆ ಸಾಕಷ್ಟು ಚರ್ಚೆ ಹುಟ್ಟುಕೊಂಡಿದೆ. ಇದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಕಣ್ಣು ಕೆಂಪಗಾಗುವಂತೆ ಮಾಡಿದೆ. ಪೆರೇಡ್ನಲ್ಲಿ ಭಾಗಿಯಾಗಿದ್ದ ಬಾಲಕ ಯಾರು, ಆತ ಯಾಕೆ ನಾಯಕರ ಜೊತೆ ಪೆರೇಡ್ನಲ್ಲಿ ಭಾಗಿಯಾದ, ಪ್ರೋಟೋಕಾಲ್ ಅವನಿಗಿತ್ತ ಎಂಬ ಬಗ್ಗೆ ದೆಹಲಿ ಕಾಂಗ್ರೆಸ್ ನಾಯಕರು ಕರ್ನಾಟಕದ 2ನೇ ಹಂತದ ನಾಯಕರ ಬಳಿ ಮಾಹಿತಿನ ಕೇಳಿದ್ದಾರಂತೆ. ಸಚಿವ ಮಹಾದೇವಪ್ಪ ಮೊಮ್ಮಗ ಸಿಎಂ ಡಿಸಿಎಂ ಜೊತೆ ಪೆರೇಡ್ನಲ್ಲಿ ಕಾಣಿಸಿಕೊಂಡಿದ್ದು ಇಷ್ಟಕ್ಕೆಲ್ಲ ಕಾರಣವಾಗಿದೆ. ಈ ವಿಚಾರ ರಾಜಕೀಯ ತಿರುವನ್ನು ಪಡೆದುಕೊಂಡಿದ್ದು, ರಾಜಕೀಯ ಪಕ್ಷಗಳು ಕೂಡ ಇದೇ ವಿಚಾರವಾಗಿ ಕಿಡಿಕಾರಿವೆ. ನಾಡಹಬ್ಬದ ದಸರಾ ಸರ್ಕಾರಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕುಟುಂಬದ ಪ್ರವೇಶ ಯಾಕೆ ಎಂಬ ಪ್ರಶ್ನೆ ಇದೆ. ಮೈಸೂರು ಜಿಲ್ಲಾಡಳಿತದಿಂದ ತೆರೆದ ಜೀಪ್ನಲ್ಲಿ ಪೆರೇಡ್ ಸಿಎಂ ಪ್ರೋಟೋಕಾಲ್ ಆಗಿತ್ತಾ? ಆಗಿದ್ರೆ ಆ ಬಾಲಕ ಭಾಗಿಯಾಗಿದ್ದು ನಿಯಮ ಉಲ್ಲಂಘನೆ ಅಲ್ಲವೇ ಎಂಬ ಪ್ರಶ್ನೆ ಉಟ್ಕೊಂಡಿದೆ. ಅಷ್ಟೇ ಅಲ್ಲದೆ ಪ್ರೋಟೋಕಾಲ್ ಅಲ್ಲ ಎಂದಾದರೆ ಆ ಬಾಲಕನಿಗೆ ಮಾತ್ರ ಯಾಕೆ ಅವಕಾಶ ಎಂಬ ಟೀಕೆಗಳು ಕೂಡ ಜೋರಾಗಿದೆ. ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರ್ತಕ್ಕಂಥ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ, ಮುಖ್ಯಮಂತ್ರಿಗಳು ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಮಹಾದೇವಪ್ಪನವರನ್ನ ನೋಡಿದ್ರೆ ಎಲ್ಲಾ ಕಡೆ ಮೊಮ್ಮಕ್ಕಳದೇ ದರ್ಬಾರ್ ಆಗಿದೆ. ಸಿಎಂ ಮೊಮ್ಮಗ, ಮಹಾದೇವಪ್ಪನವರ ಮೊಮ್ಮಗ, ಇವರಿಗೆಲ್ಲ ಗದೆ ಕೊಟ್ಟು ವಿಜೃಂಭಿಸುವ ಕೆಲಸ ಆಗ್ತಾ ಇದೆ. ಇವರಷ್ಟೇ ಲೂಟಿ ಮಾಡ್ತಾ ಇಲ್ಲ, ಮಕ್ಕಳಿಂದಲೂ ಲೂಟಿ ಮಾಡಿಸ್ತಾ ಇದ್ದಾರೆ. ಇವರಿಗೆ ಜನರ ಚಿಂತೆ ಇಲ್ಲ, ಮೊಮ್ಮಕ್ಕಳ ಚಿಂತೆ. ಇದು ರಿಯಲ್ ಎಸ್ಟೇಟ್ ಸರ್ಕಾರ ಆಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಪೆರೇಡ್ನಲ್ಲಿ ಬಾಲಕ ಕಾಣಿಸಿಕೊಂಡ ಬಗ್ಗೆ ಮೈಸೂರು ಜಿಲ್ಲಾಡಳಿತ ಆಗಲಿ, ಸಿಎಂ ಕಚೇರಿಯಿಂದ ಆಗಲಿ, ಉಸ್ತುವಾರಿ ಸಚಿವರಿಂದ ಆಗಲಿ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಪ್ರೋಟೋಕಾಲ್ ಇರಲಿಲ್ಲ ಎಂದು ಹೇಳಿಲ್ಲ ಮತ್ತು ಉಲ್ಲಂಘನೆಯ ಬಗ್ಗೆಯೂ ಉತ್ತರವನ್ನು ಕೊಟ್ಟಿಲ್ಲ. ಯಾಕಂದ್ರೆ ಉತ್ತರವನ್ನು ಕೊಡುವಂತ ಸನ್ನಿವೇಶ ಅವರಿಗಿಲ್ಲ. ಜನರಿಗೆ ನೋಡಕ್ಕೆ ಅವಕಾಶ ಇಲ್ಲ, ಕಾಸು ಕೊಟ್ಟು ಟಿಕೆಟ್ ತಗೊಂಡವ್ರಿಗೂ ನೋಡಕ್ಕೆ ಅವಕಾಶ ಇಲ್ಲ. ಸೊ ಹಾಗಾಗಿ ಜನ ಅವ್ರದ್ದೇ ದಾಟಿಲಿ ಉತ್ತರವನ್ನು ಕೊಡ್ತಾರೆ, ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡ್ಬೋದು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.